ಹೇ ಹಾಯ್ ಹಾಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾಯತ್ರಮ್ಮ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಶಿವಗಂಗೆಗೆ. ಸೊ ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಎರಡು ಮಕ್ಕಳನ್ನ ಕರ್ಕೊಂಡು ನಾನು, ಹರ್ಷು ಹಾಗೆ ಹರ್ಷು ಫ್ರೆಂಡು ಇಷ್ಟೆಲ್ಲ ಹೋಗ್ತಾ ಇದ್ದೀವಿ. ಏನೇ ಮಾಡ್ತಾ ಇದೆಯಾ? ಬಿಡು ಅನ್ನ. ಏನು ಮಾಡ್ತಾ ಇದೆಯಾ? ಅವ್ನು ಬಳೆಗಳೆಲ್ಲ ಅವ್ನ ಕೈ ಕೊಟ್ಟಿದ್ಯಾ? ಹೊಡೆದಾಕ್ತಾನೆ ಅವನು. ಕೈ ಕೊಡಬೇಡ ಬಳೆಗಳು. ನೀನು ಹಾಕೋ, ಕೈಗೆ ಬಳೆ ಹಾಕೋ. ಹೊಡೆದಾಕ್ತಾನೆ ಅವನು. ನಿಧಾನಕ್ಕೆ ಕಿತ್ಕೊಂಬೇಡ ಅವನಿಂದ. ಸುಮ್ಮನೆ ಇರು ಪೂಜಾ, ಬೇಡ ಬಳೆ ಬೇಡ, ಸುಮ್ಮನೆ ಇರು. ಹಾಕೊಳ್ಳೆ, ಹಾಕೋ, ಕೈಗೆ ಹಾಕೋ ಕ್ಲೀನಾಗಿ. ಹಂಗಲ್ಲ, ಹಾಕ್ತೀನಿ ಕೊಡು. ಸೊ ಇವಾಗ ಏನಾಗಿದೆ ಅಂದರೆ, ಪ್ರತೀಕ್ಷಾಗೆ ಇವಾಗ ಹಾಕ್ಸಿದ್ದೀನಲ್ಲ ಬಟ್ಟೆ, ಸೊ ಅದನ್ನು ಲಂಗ ಒಂದು ಸ್ವಲ್ಪ ಅರ್ಧ ಹಾಕೊಂಬಿಟ್ಟಿದ್ದಾಳೆ. ನಾವು ಎಕ್ಸ್ಟ್ರಾ ಒಂದೆರಡು ಜೊತೆ ಬಟ್ಟೆ ತಂದಿರೋದಕ್ಕೆ ಇವಾಗ ಸದ್ಯ ಬೇರೆ ಬಟ್ಟೆ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ಆದಾಗ ಚೆನ್ನಾಗಿರಲ್ಲ ಪಬ್ಲಿಕ್ಕಲ್ಲಿ, ನಾವು ಹೊರಗಡೆ ಬಂದಾಗ. ಸೊ ಮಕ್ಕಳಿಗೆ ಚೆನ್ನಾಗಿರೋ ಬಟ್ಟೆಗಳು ಹಾಕ್ಸ್ಬೇಕಲ್ವಾ. ಸೊ ಅದಕ್ಕೆ ಅವಳಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂದರೆ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ ಡ್ರೆಸ್ ಚೇಂಜ್ ಮಾಡಿಸ್ಕೊಬೇಕು, ಇಲ್ಲಾಂದರೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಲ್ಲ ಡ್ರೆಸ್ ಚೇಂಜ್ ಮಾಡಿದ್ರೇ, ಇಲ್ಲಾಂದರೆ ಇಲ್ಲ. ಅವಳಿಗೆ ಇಲ್ಲೇ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡಿಸ್ತೀವಿ. ಆಮೇಲೆ ಹರ್ಷು ಅವರು ಮತ್ತು ಅವ್ರ ಫ್ರೆಂಡು ಹೊರಗಡೆ ಹೋಗಿದ್ದಾರೆ, ಬರ್ತೀನಿ ಅಂತ ಅಂದ್ಬಿಟ್ಟು. ಯಾವಾಗಲೂ ಅಷ್ಟೇ ಲೇಟ್ ಮಾಡ್ತಾರೆ. ಅವ್ರಿಗೆ ಸರಿಯಾಗಿ ಇದಾಗ್ತಾ ಇಲ್ಲ, ಸ್ವಲ್ಪ ಸ್ಟಮಕ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ. ಇವ್ನು ನಮ್ಮ ಮಗ ಇಲ್ಲ ಆಡ್ಕೊಂಡಿದ್ದಾನೆ. ಅವನ್ನ ಸೀಟ್ ಮೇಲೆ ಕೂರಿಸಿದ್ದೀನಿ. ಬಿಸಿ ಇದೆಯಾ? ಬಿಸಿ ಏನಿಲ್ಲ. ಪುಜೋಡಿ ಇನ್ನೂ ಈ ಕಡೆ ಕುತ್ಕೊಂಡು, ಈ ಕಡೆ ಕೂರಿಸ್ತೀನಿ, ಬಿಸಿ ಇದೆ ಇದ್ದಂಗಿದೆ. ಅಮ್ಮ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಲ್ವಾ? ನಮ್ಮ ಮಗ ನೋಡಿ ಫ್ರೆಂಡ್ಸ್ ಏನಿದ್ದಾನಲ್ವಾ, ತುಂಬ ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ ಇವಾಗ. ಹೊಸ ಗೆಜ್ಜೆ ಕೃತಿಕ್ಷಾಗೆ. ಇಷ್ಟ ಆಯ್ತಾ ಗೆಜ್ಜೆ? ಬಳೆದು ವಿಷಯ, ಹೊಸ ಬಳೆ ಸೂಪರ್ ಆಗಿದೆ ಬಿಡು ಅಮ್ಮ. ಇಲ್ಲೋಡಿ ಲೈಟಿಂಗ್ಸ್, ಬಗ್ಗು ಇಲ್ಲೋಡಿ ಲೈಟಿಂಗ್ಸ್ ನೋಡು. ಲೈಟಿಂಗ್ಸ್ ನೋಡಿ, ಕಲರ್. ಹತ್ರ ಬಾ, ಹೇಳ್ತೀನಿ. ಹತ್ರ ಬಾ. ಇಲ್ಲಿ ನೋಡು ಇಲ್ಲಿ ಆವಾಗಲೇ ಬಂದಿತ್ತು. ನಿನ್ನ ಬಳೆದೆ ನೋಡು, ಲೈಟಿಂಗ್. ಸೊ ಈಗ ನಾವು ಟಿಫನ್ ಮುಗಿಸ್ಕೊಂಡು ಶಿವಗಂಗೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬರ್ತಿರೋದು. ಈ ದೇವಸ್ಥಾನದ ಬಗ್ಗೆ ನಾನು ಯೂಟ್ಯೂಬಲ್ಲಿ ತುಂಬಾ ಕೇಳಿದ್ದೆ, ಇದ್ರ ಮಹಿಮೆ ಎಲ್ಲ. ಬಟ್ ಇವತ್ತು ಹೋಗ್ತಾ ಇದ್ದೀವಿ. ನಿನ್ನೆ ಹರ್ಷು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು, ನೈಟ್ಗೆ ನಾಳೆ ಹೋಗೋಣ ಅಂದರೆ ಹೋಗೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಬಿಟ್ಟು ನೈಟಲ್ಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಕೊನೆಗೂ ಇಲ್ಲಿಗೆ ಬಂದು ರೀಚ್ ಆಗ್ತಿದ್ದೀವಿ. ಸೇಮ್ ಈಶ್ವರ ಇದ್ದಂಗೆ ಇದೆ ಅಲ್ಲ ಇಲ್ಲಿ. ನಾವು ಅಲ್ಲಿದೆ ನೋಡಿ, ಲಾಸ್ಟ್ ಕೆಳಗಡೆ ಅಷ್ಟೇ ಹತ್ತದ ನಾವು. ಕಾಲು ಭಾಗ ಜಾಸ್ತಿ ಲಾಸ್ಟ್ ಅಂದ್ರೆ ಅದು. ಮೇಲ್ಗಡೆ ನಂದಿ ಇರೋದಾ? ನಂದಿ ಇದೆ. ಅದು ಸುತ್ತೋ ಬಸವಣ್ಣ, ಇಲ್ಲಿ ಎತ್ತೋ ಬಸವಣ್ಣ. ಅವಳು ಕಲ್ತಿರ್ತಾ ಇಲ್ಲಿ. ಅಲ್ಲಿಗೆ ಹೆಂಗ್ ಬಂದಿದೆ ನೀರು ಅನ್ನೋದೇ ಗೊತ್ತಾಗಲ್ಲ. ನಂದಿ ಇದ್ದಂಗೆ ಇದೆ ಎಲ್ಲ ಇದು. ನೋಡ, ಸೇಮ್ ನಂದೇ ಆಕಾರ. ನಂದಿ ಮಾತ್ರ ಒಂದು ಕದ ಆ ಕಡೆ ಮುಖ ಮಾಡ್ಕೊಂಡಾಗಿದೆ. ಅವಾಗ್ಲೇ ಫ್ರಂಟ್ ಅಲ್ಲಿ ಇತ್ತಲ್ಲ, ಅವಾಗ ಶಿವ ಅದು ಲಿಂಗ ಇದ್ದಂಗಿತ್ತ, ಇವಾಗ ನಂದಿ ಇದ್ದಂಗೆ. ಆ ಬೆಟ್ಟ ಇದೆ ನೋಡು, ಫುಲ್ ಸ್ಟ್ರೈಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡು, ಹತ್ತೋದು. ಹಂಗೆ ಹತ್ಬೇಕು, ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು.
ಅಲ್ಲಿವರೆಗೂ ಹತ್ಬೇಕು ದೇವಸ್ಥಾನಕ್ಕೆ. ಹತ್ತದಿರೋದು ಇವಾಗ ಮಕ್ಕಳನ್ನ ಇಟ್ಕೊಂಡು. ನೀವು ನಿಧಾನವಾಗಿ ಆರಾಮಾಗಿ ಬನ್ನಕ್ಕ, ಇವರನ್ನ ಸಾಗಿಸ್ತೀನಿ ಸಾಗಿಸ್ತೀನ ಹುಷಾರೇ ಸಾಗಿಸ್ತಾನಕ. ಆಗೈತಪ್ಪ. ಮೋನ ಕಾರ್ ಪಾರ್ಕಿಂಗ್ ಜಾಗ ಇಲ್ಲ. ಸೊ ಮಧ್ಯಾಹ್ನ ಹಾಗೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ದೇವಸ್ಥಾನ ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು. ಇಷ್ಟು ಹತ್ರದಿಂದ ಬೆಟ್ಟ ನೋಡೋಕ್ಕೆ ತುಂಬ ನನಗೆ ಕುತೂಹಲ ಆಗ್ತಾಯಿತ್ತು, ಹೇಗೆ ಬೆಟ್ಟ ಹತ್ತೋದು ಏನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ದೇವಸ್ಥಾನ ಹತ್ರನೇ ಶಿವಂದೊಂದು ಸ್ಟ್ಯಾಚು ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನೋಡಿ ಶಿವನ ಸ್ಟ್ಯಾಚು ತುಂಬ ಚೆನ್ನಾಗಿದೆ. ಆಮೇಲೆ ಇದೇ ದೇವಸ್ಥಾನ. ಸೊ ನೋಡಿ ಕೋತಿಗಳು ಬರಬಾರ್ದು ಅಂತ ಅಂದ್ಬಿಟ್ಟು ಗ್ರಿಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಸೊ ನಾವು ಈಗ 2 ಮಕ್ಕಳನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದಿಮೆ ಮೆಟ್ಲು ಹತ್ತುವಾಗ ಇಲ್ಲಿ ಗಣಪತಿ ದೇವಸ್ಥಾನ ಸಿಕ್ತು. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಮೆಟ್ಲು ಹತ್ತೋ ಅಷ್ಟೊತ್ತಲ್ಲೇ ನಮಗೆ ಸಾಕಾಗೋಯ್ತು. ಅಷ್ಟೊಂದು ಸುಸ್ತು, ಬೆವರು ಕಿತ್ಕೊಂಡು ಬಂದ್ಬಿಡ್ತು. ಇನ್ನು ಆಗೋದೇ ಇಲ್ಲ. ಬೆಟ್ಟ ಹತ್ತೋದು ಬೇಡ, ಮೆಟ್ಲೆ ಹತ್ತಕ್ಕಾಗಲಿಲ್ಲ ನಮ್ಮ ಕೈಲಿ. ಹೆಂಗಿತ್ತು? ಹಾಂ, ಸುಸ್ತು 10%ಗೆ ಸುಸ್ತು. ಅಮ್ಮ ಸುಸ್ತಾಗ್ತಿದ್ದೇನೆ. ಮಕ್ಕಳೇ ಪರವಾಗಿಲ್ಲ, ನಾನೇನು ಸುಸ್ತು ಇಲ್ಲ ಮೇಡಮ್. ಇಲ್ಲ ಫ್ರೈಡ್ಸ್ ಅಂತ ಹೇಳಕ್ಕೆ ಯಪ್ಪ. ಅಮ್ಮ ಸುಸ್ತಾಗೈತೆ ನಿನಗೆ? ಇಲ್ಲ ಅಮ್ಮಗೆ ಸುಸ್ತಿಲ್ವಂತ ಎತ್ಕೊಂಬಂದ್ರಿ ಸುಸ್ತು. ಅವಳನ್ನ ಎತ್ಕೊಂಬಂದ್ಬಿಟ್ಟಿರೋದಕ್ಕೆ ಅವಳಿಗೇನು ಸುಸ್ತಿಲ್ಲ. ಆಗ್ತಾಯಿಲ್ಲಪ್ಪ ಒಬ್ಬಳೆ ಸುಸ್ತು. ಇಲ್ಲೇ ಒಂದು 10 ನಿಮಿಷ ರೆಸ್ಟ್ ತಗೊಂಡ್ಬಿಡೋದು ಬೆಸ್ಟು. 10%. ನಮಗೆ ನೋಡ್ರಿ ಬೆವರು ಹೆಂಗೆ ಇಳ್ದೋಗ್ತೈತೆ ಜಿಮ್ಮಲ್ಲಿ. ಅಲ್ಲ ನಾನು ಹಾಂ ನೇನು ಎಂತ ನಲ್ಗೋ ನಾನು ನೇನು ಜಿಮ್ಮಲ್ಲಿ ಅಷ್ಟು ವರ್ಕೌಟ್ ಮಾಡಿದ್ರೆ ಅಷ್ಟು ಬೆವರು ಬರೋದು. ದಿನ ಹಿಂಗೆ ಹತ್ರಿ ಬೆಟ್ಟ ಎಲ್ಲ ಹೊಟ್ಟೆ ಕರ್ಗೋ ಹೋಗ್ತದೆ, ಮತ್ತೆ ಹೊಟ್ಟೆ ಎಲ್ಲ ಕರ್ಗೋಗಿ ಸರಿ ಹೋಗುತ್ತೆ. ಬಯಸ್ ಆಗ್ತೀರ ಮತ್ತೆ. ಆಗ್ತಾ ಇಲ್ಲ. ನೋಡು ಅಡ್ಡ ಅಲ್ಲಿ ನೋಡು, ಅಲ್ಲ ಓಯ್ ಬುಜ್ಜೋಡು, ಎಲ್ಲಿ ನೋಡಿಲ್ಲ ಬುಜ್ಜೋಡು. ನೀನು ನಡ್ಕೊಂಡು ಬಾರ, ಬೆಟ್ಟ ಹತ್ಕೊಂಡು ಬಾರ, ನಮ್ಮ ಕೈಯಲ್ಲಿ ಆಗಲ್ಲ. ಹ್ಞೂ ಅಂತ ಇಸ್ಪಿಟೇನು వచ్చేస్తాను ಅನ್ನಿಸು. ಕೆಳಗಡೆ ವ್ಯೂ, ಇನ್ನು ಬೆಟ್ಟ ಹತ್ಮೇಲೆ ಅವಾಗ ಒಂದು ಇನ್ನೂ ಒಳ್ಳೆ ವ್ಯೂ ಕಾಣಿಸುತ್ತೆ. ನಾವು ಬಂದಿರೋ ದಾರಿ ಎಷ್ಟು ಕಷ್ಟಪಟ್ಕೊಂಡು ಹತ್ಕೊಂಡು ಬಂದ್ವೋ. ಇನ್ನೂ ಬೆಟ್ಟ ಹತ್ತೋದೈತಲ್ರಿ, ಹೆಂಗೆ ಹತ್ತೋದು? 20% ಎಣ್ಣ ಜಾಸ್ತಿ ಇದೆ. ಯಾರನ್ನ? ಅಯ್ಯೋ ನಂಗೆ ಭಯಪ್ಪ, ನೀವು ಎಲ್ಲಿ ಬೀಳಿಸ್ತೀರ ಅಂತ, ನೀವೇ ಬಿದ್ದೋಗ್ತೀರ ಅಂತ ಭಯ ನನಗೆ. ದಿವಸ ಬರೋದು ದಿನ ಬರ್ತೀವಾ? ನಿಧಾನ ಹಾಯ್ ಮಾಡ್ಬೇಕು ಇವಾಗ ನೀವು. ಅದೇ ಅಶ್ವಿನಿ ನಕ್ಷತ್ರ, ಅರುಂಧತಿ ನಕ್ಷತ್ರ. ಅಮ್ಮ ಚೆನ್ನಾಗಿದ್ಯಾ? ಸೊ ಹಾಗೆ ನಮ್ಮ ಜೊತೆ ಇರೋದು ಹರ್ಷ ಫ್ರೆಂಡು ಅಂಜಿ ಅಂತ. ಅದೇ ನಾವು ಚಾಕ್ವಿಲಲ್ಲಿ ಇದ್ವಲ್ಲ ಆ ಊರು ಹುಡುಗ. ಸೊ ಅಂಜಿ ಜೊತೆ ಫಸ್ಟ್ ಟೈಮು ನಾವು ಟೆಂಪಲ್ ವಿಸಿಟ್ ಮಾಡಿದ್ದು. ಇಲ್ಲೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಇವಾಗ ಮೇಯ್ನ್ ನಾವು ಇಲ್ಲಿ ದೇವಸ್ಥಾನ ಒಳಗಡೆ ಬಂದಿದ್ದೀವಿ.
ಸೊ ಇದೇ ಫ್ರೆಂಡ್ಸ್ ಒಳಕಲ್ ತೀರ್ಥ ಅನ್ನೋದು. ಸೊ ಇಲ್ಲಿ ನೀರು ಸಿಗುತ್ತೆ, ಕೈ ಹಾಕಿದ್ರೆ ಅದೃಷ್ಟ ಇರೋರಿಗೆ ನೀರು ಸಿಗುತ್ತೆ ಅಂತ ಹೇಳ್ಬೋದು. ನಾನು ಟ್ರೈ ಮಾಡಿದೆ, ನಾನು 3 ಸರಿ ಟ್ರೈ ಮಾಡಿದೆ, ನಂಗೆ ಒಂಚೂರು ನೀರು ಸಿಗಲೇ ಇಲ್ಲ. ನಿಜವಾಗ್ಲೂ ನನಗೆ ಅದೃಷ್ಟನೇ ಇಲ್ಲ ಅನಿಸುತ್ತೆ. ಬಟ್ ನನ್ನ ಹಸ್ಬೆಂಡ್ ಹರ್ಷಿಗೆ ಮಾತ್ರ ಎಷ್ಟು ಚೆನ್ನಾಗಿ ನೀರು ಸಿಕ್ತು ಅಂತಂದರೆ, ನಾನು ಎಷ್ಟು ಟ್ರೈ ಮಾಡಿದೆ ನಂಗೆ ಸಿಗಲೇ ಇಲ್ಲ. ಅದಕ್ಕೆ ಎಲ್ಲ ಪುಣ್ಯ ಮಾಡ್ಕೊಂಡು ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು ಇದಕ್ಕೆಲ್ಲ ಅಂತ. ಬಟ್ ನನಗೆ ಶಿವನ ಮೇಲೆ ತುಂಬಾ ಭಕ್ತಿ ಇದೆ, ತುಂಬಾ ಇಷ್ಟ ಇದೆ. ಆದರೆ ನನಗೆ ಅನಿಸುತ್ತೆ ನಂಗೆ ಅದೃಷ್ಟನೇ ಇಲ್ಲೇನೋ ಅಂತ ಅಂದ್ಬಿಟ್ಟು. ಸರಿ, ನನ್ನ ಹಸ್ಬೆಂಡು ಅವರೇ ನೀರು ಮಕ್ಕಳಿಗೆ ನನಗೆ ಎಲ್ಲರಿಗೂ ಚುಮ್ಸಿದ್ರು. ಆಮೇಲೆ ಅಂಜಿಗೂ ಕೂಡ ಸಿಕ್ತು. ಅಯ್ಯೋ ನನಗೆ ಸಿಗಲಿಲ್ಲ ಅನ್ನೋದು ಒಂದು ಬೇಜಾರಾಯಿತು. ಆಮೇಲೆ ಕೆಲವ್ರಿಗೆಲ್ಲ ಸಿಗ್ತಾ ಇರಲಿಲ್ಲ, ಕೆಲವ್ರಿಗೆ ಮಾತ್ರ ಸಿಗ್ತಾಯಿತ್ತು. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿ ಆಯಿತು. ಸದ್ಯ ದೇವ್ರ ದರ್ಶನ ಆಯಿತು. ಮತ್ತು ನಾನು ಫಸ್ಟ್ ಟೈಮ್ ಒಳಕಲ್ ತೀರ್ಥ ನೋಡಿದ್ದು. ನೋಡಿ, ಅಂಜಿಗೂ ಕೂಡ ಸಿಕ್ಕಿದೆ. ಸಿಕ್ತಕ್ಕ? ಅಯ್ಯಯ್ಯೋ, ಇಲ್ಲಿಟ್ಟು ನಾನು ಇನ್ನೊಂದು ಟ್ರೈ ಮಾಡ್ತೀನಿ. ನೀರು ಹಾಕ್ತೀನಿ. ಸಾಧನೆ ಮಾಡಕ್ಕೆ ಆಗಲ್ಲ, ಆ ಪರಿಸ್ಥಿತಿಯಲ್ಲಿ ಇಲ್ಲ. ఉన్నారని నన్ను ఓడిపోయేవరని డైలాగ్ యాదిది ఆదిపురుష సినిమాలో వాడు రావణని అంటాడు చూడు డైలాగ్. ಹಾಕಿ డైలాగ్ ఇప్పుడు వదిలేక మర్చిపోయితే వద్దు వద్దమ్మా. ಯಾವಾಗ ಲಾಸ್ಟಲ್ಲಿ ಬರುವ ಅರ್ಧ ಹೋಗೋಷ್ಟಲ್ಲಿ ಗೊತ್ತಾಗುತ್ತದೆ. ನಮ್ಮ ನೋಡು ಎಷ್ಟು ಸಾಹಸ ಮಾಡ್ಬಿಟ್ಟೆ ಚಿಕ್ಕ ವಯಸ್ಸಿಗೆ. ಅಷ್ಟು ಬೆಟ್ಟ ಹತ್ಬೇಕಾ? ಆ ಟಾಪ್ ಇಲ್ಲಿದೆ ನೋಡು, ಲಾಸ್ಟ್ ಅಲ್ಲಿಗೆ ಹೋಗ್ಬೇಕು. ಇದೆಯಾ ಪೇಷನ್ಸ್? ಅಲ್ಲ, ಅವ್ರು ಹೋಗ್ತಾ ಇರ್ತಾರೆ, ಅವ್ರ ಹಿಂದೆ ಹೋದ್ರೆ ಆಯ್ತು. ಪೈನ್ ದಿವಸನೋ ಮಾಸ ದಿವಸನೋ ಅಲ್ಲಿ ಏನಿದೆ ಹಿಂದ್ಗಡೆ? ಏನೂ ಇಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾನಂತೂ ಗೋಲ್ಡ್ ಹಾಕ್ಕೊಂಡು ಮಿಂಚ್ತಾ ಇರೋದಕ್ಕೋ ಇಲ್ಲ ಚೆನ್ನಾಗಿ ರೆಡಿಯಾಗಿರೋದಕ್ಕೋ ಇಲ್ಲ ನನ್ನ ಬೆವರು ಫೌಂಡೇಶನ್ ಎಲ್ಲ ಬಂದ್ಬಿಟ್ಟಿರೋದಕ್ಕೋ ಏನಕ್ಕೋ ಗೊತ್ತಿಲ್ಲ. ಎಲ್ಲರೂ ನನ್ನೇ ನೋಡ್ಕೊಂಡು ಹೋಗ್ತಾಯಿದ್ರು. ಅದರಲ್ಲಿ ನನಗಿಂತ ಡಬ್ಬಲ್ ಆಗಿ ನನ್ನ ಮಗನ ನೋಡ್ಕೊಂಡು ಹೋಗ್ತಾಯಿದ್ರು ಎಲ್ಲರೂ. ಅಯ್ಯೋ ಮುಗೇಶ್ ಚೆನ್ನಾಗಿದೆ ಅಂತ ಫುಲ್ ದೃಷ್ಟಿ ಆಗ್ಬಿಟ್ಟಿರುತ್ತೆ ಅವನಿಗೆ. ತುಂಬ ಜನ ಬಂದು ನೋಡ್ಕೊಂಡು ಹೋದ್ರು ಅವನ್ನಂತೂ. ಎಲ್ಲರೂ ನಿಂತ್ಕೊಂಡು ಬೇರೆ ನೋಡ್ತಾ ಇದ್ದಾರೆ ಅವನ್ನ. ಕೆಲವರು ಒಬ್ರು ಹಿಂದಿಯವ್ರೊಬ್ಬರು ಏನು ಹೇಳಿದ್ರು ಅಂದರೆ, ನಮಗೂ ಇಂಥ ಮಗನೇ ಹುಟ್ಟಬೇಕು ಅಂತೆಲ್ಲ ಹೇಳಿದ್ರು. ನಿಜವಾಗ್ಲೂ ನನ್ನ ಮಗನಿಗಂತೂ ಅವನು ನೋಡೋರ್ನೆಲ್ಲರನ್ನೂ ನಗೋದು. ಸೊ ಅವನಿಗಂತೂ ಹೆವಿ ದೃಷ್ಟಿಯಾಗಿದೆ. ಅವನು ಎತ್ಕೊಂಡು ಬೆಟ್ಟ ಹತ್ತೋದು ಇರುತ್ತೆ ನೋಡಿ. ನನಗೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಅಂಜಿದ್ದಕ್ಕೆ. ಎಷ್ಟು ಇಬ್ಬರು ಮಕ್ಕಳನ್ನೂ ಎತ್ಕೊಂಡು ಬೆಟ್ಟ ಹತ್ಬಿಟ್ಟಿದ್ದ ಅವನು. ನಮ್ಮ ಕೈಯಲ್ಲಿ ಹತ್ತಕ್ಕೆ ಆಗ್ತಾ ಇರಲಿಲ್ಲ, ನಾವಿಬ್ಬರೇ ಬರೋಕ್ಕೆ. ನನ್ನ ಹರ್ಷು ಅಂತೂ ಆಗಲೇ ಇಲ್ಲ ಅವ್ರಿಗೆ ಬೆಟ್ಟ ಹತ್ತಕ್ಕೆ. ಕೊನೆಗೆ ಹೆಂಗೋ ರೆಸ್ಟ್ ತೊಗೊಂಡು ಕೊನೆಗೆ ಬಂದು ದೇವಸ್ಥಾನದಲ್ಲಿ ಬಂದು ದೇವ್ರ ದರ್ಶನ ಮಾಡೋಷ್ಟೊತ್ತಲ್ಲಿ ಹಬ್ಬ ನಮ್ಮ ಜೀವ ಬಂದ್ಬಿಡ್ತು. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಮೇಲೆ ನಾವೊಂದು 7:30 ಹಂಗೆ ಲಂಚ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಂದು ಮೊಬೈಲಲ್ಲಿ ಚಾರ್ಜಿಂಗೇ ಹೊರ್ಟೋಯ್ತು. ಅದಕ್ಕೆ ಕೆಲವೊಂದು ಫೋಟೋಸು ನಾವು ತಗೊಂಡಿರೋ ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕೆಲವೊಂದು ಕ್ಯೂಟ್ ಕ್ಲಿಪ್ಪಿಂಗ್ಸ್ ಇದೆ, ಫ್ಯಾಮಿಲಿ ಕ್ಲಿಪ್ಪಿಂಗ್ಸು ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗಂತೂ ಫಸ್ಟ್ ಟೈಮ್ ನಾನು ಅಂತರ್ಗಂಗೆಗೆ ಬಂದಿದ್ದು. ಫುಲ್ ಬೆಟ್ಟ ಹತ್ತಕ್ಕಾಗಿಲ್ಲ ಅಂದರೂ ನಾವು ಅರ್ಧ ಬೆಟ್ಟ ಹತ್ವಿ. ಆಗಲ್ಲ ಫ್ರೆಂಡ್ಸ್, ಮಕ್ಕಳು ಇಟ್ಕೊಂಡು ಆಗೋದೇ ಇಲ್ಲ. ನನಗಂತೂ ತುಂಬ ಸುಸ್ತಾಗ್ತಾಯಿತ್ತು, ನನ್ನ ಹಸ್ಬೆಂಡ್ಗೂ ಸುಸ್ತಾಗ್ತಾಯಿತ್ತು. ಇನ್ಯಾವಾಗಾದರೂ ಬಂದಾಗ ಫುಲ್ ಬೆಟ್ಟ ಹತ್ತೋಣ. ಮೇಲ್ಗಡೆ ನಂದೀಶ್ವರ ಇದಿತ್ತು, ಟೆಂಪಲ್ ಎಲ್ಲ ಇತ್ತು, ಹೋಗೋಕ್ಕಾಗಲಿಲ್ಲ. ಸೊ ಕೆಲವೊಂದು ಕ್ಯೂಟು
ಫೋಟೋಸ್ ಹಾಕಿದ್ದೀನಿ ಹಿಂಗಿದೆ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಲಾಗ್ ಹೇಗೆ ಬಂತು, ಈ ಲಾಗ್ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.